ರಾಜ ಬೀದಿಯಲ್ಲಿ ಗೌರವಪೂರ್ವಕವಾದ ಒಂದು ಮೆರವಣಿಗೆ ನಡೆಯುತ್ತೆ. ಎಲ್ಲರೂ ಆ ಕಡೆ ಮುಖ ಹಾಕಿ ತಿರುಗಿ ಮೆರವಣಿಗೆಯೊಂದಿಗೆ ಹೊರಡಬೇಕು ಅಂತ ಕೇಳ್ಕೊತಿದ್ದೇವೆ. ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕಾವ್ಯ ಮೇಡಮ್ ಅವರು ಈ ಕಾರ್ಯಕ್ರಮದ ಸರ್ವ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಲಘು ಪಾಳಿಯಲ್ಲಿ ವ್ಯವಸ್ಥೆ ಮಾಡಿರುವುದರಿಂದ ಪಾಳಿಯನ್ನು ಸ್ವೀಕರಿಸಿದ ನಂತರ ವೇದಿಕೆ ಕಾರ್ಯಕ್ರಮ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಡ್ರಮ್ಸ್ ಇರುವಂತಹ ವಿದ್ಯಾರ್ಥಿಗಳು ಡ್ರಮ್ ಬೀಟ್ಸ್ ಅನ್ನ ಸ್ಟಾರ್ಟ್ ಮಾಡಿ. ತಮ್ಮ ಎಲ್ಲ ಗೊತ್ತಿರುವಂತೆ ವಿದ್ಯಾರ್ಥಿಗಳೇ, ಅಪ್ರಚೋದಿತ ದಾಳಿಯ ಮೂಲಕ ಕಾಶ್ಮೀರದಲ್ಲಿ ಸಾರ್ವಜನಿಕರ ಮೇಲೆ ಹಲ್ಲೆಯಾದ ಸಂದರ್ಭದಲ್ಲಿ ಭಾರತೀಯ ಸೇನೆ ಡ್ರಮ್ಸ್ ಸ್ಟಾರ್ಟ್ ಮಾಡಿ. ವಿದ್ಯಾರ್ಥಿಗಳು ದಯವಿಟ್ಟು बोलो भारत माता की, बोलो भारत माता की. ಮೊನ್ನೆ ನಡೆದಂತಹ ಪಹಲ್ಗಾಮ್ ದಾಳಿಯಲ್ಲಿ ನಮ್ಮ ಭಾರತೀಯ ಯೋಧರಾಗಿ ನಮ್ಮ ಜಿಲ್ಲೆಗೆ ಹೆಮ್ಮೆ ತಂದಿರತಕ್ಕಂತಹ ವಿಚಾರ, ಅದನ್ನ ನಮ್ಮ ಎಲ್ಲ ಕಳಸ ತಾಲೂಕಿನ ಎಲ್ಲರ ಸಾರ್ವಜನಿಕರ ಒಂದು ನಿರ್ಧಾರದಂತೆ ಅತ್ಯಂತ ಹೆಮ್ಮೆ. ಸವಿತಾ ಸಮಾಜ ಕಳಸಾರವರಿಂದ ಸನ್ಮಾನ ಸಮಾರಂಭ, ನಂತರ ಒಕ್ಕಲಿಗರ ಸಂಘ ಕಳಸ ರವರಿಂದ ಸನ್ಮಾನ, ಈಗ ಒಕ್ಕಲಿಗರ ಸಂಘ ಕಳಸಾರವರಿಂದ ಸನ್ಮಾನ, ತದನಂತರ ಆಟೋ ಚಾಲಕರ ಮಾಲೀಕರ ಸಂಘ, ಸಂಘದ ಸನ್ಮಾನ, ಸಂಘರವರಿಂದ ಸನ್ಮಾನ. ಸನ್ಮಾನ ಕಾರ್ಯಕ್ರಮನ ಸ್ವಲ್ಪ ಶೀಘ್ರ ಸರ್ವೋದಯ ಜೈನ ಕಳಸ ತಾಲೂಕು ಗಿರಿಜನ ಗೌಡಲು ಕ್ಷೇಮಾಭಿವೃದ್ಧಿ ಸಂಘ, ಕಳಸ ತಾಲೂಕು ಗಿರಿಜನ ಗೌಡಲು ಕ್ಷೇಮಾಭಿವೃದ್ಧಿ ಸಂಘ ರವರ ಅಂಬೇಡ್ಕರ್ ವಸತಿ ಶಾಲೆಯ ನಂತರ ಬ್ಲಾಕ್ ಕಾಂಗ್ರೆಸ್ ಕಳಸ, ಬ್ಲಾಕ್ ಕಾಂಗ್ರೆಸ್ ಕಳಸ, ಸವಿತಾ ಸಮಾಜದ ನಂತರ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘ ಕಳಸ, ಮತ್ತೊಮ್ಮೆ ಕೇಳ್ಕೊತಿದ್ದೀವಿ. ಇನ್ನು 5 ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲಾ ಗ್ರಾಮಸ್ಥರು, ಎಲ್ಲಾ ಸಂಘ ಸಂಸ್ಥೆಯವರು, ವಿವಿಧ ಇಲಾಖೆಯವರು, ಅಧಿಕಾರಿಗಳು, ಗ್ರಾಮಸ್ಥರು, ಸಂಘ ಸಂಸ್ಥೆಯವರು, ಶಾಲಾ ಮಕ್ಕಳು
ನಂತರ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲರೂ ಸಹಕಾರ ಮಾಡಬೇಕಾಗ್ತದೆ. ಅವರಿಂದ ಸನ್ಮಾನ. ಕಳಸ ಅವರಿಂದ ಸನ್ಮಾನ ಕಾರ್ಯಕ್ರಮ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸನ್ಮಾನ. ನಂತರ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಆದಂತಹ ಶ್ರೀ ಎಂ.ಎ. ಶೇಷಗಿರಿ ಅವರು ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರವಿರವರು ಸನ್ಮಾನ. ಇದೀಗ ಸೋಮಯ್ಯರವರಿಂದ ಸನ್ಮಾನ. ನಂತರ ತದನಂತರ ಬಾಲಗಣಪತಿ ಸೇವಾ ಸಮಿತಿ ಕಲ್ಮಕ್ಕಿ. ಬಾಲಗಣಪತಿ ಸೇವಾ ಸಮಿತಿ ಕಲ್ಮಕ್ಕಿ. ಬಾಲಗಣಪತಿ ಸೇವಾ ಸಮಿತಿ ಕಲ್ಮಕ್ಕಿ ರವರ ನಂತರ ರೈತ ಸಂಘ ಕಳಸ. ಬ್ಲಾಕ್ ಕಾಂಗ್ರೆಸ್. ಹೆಮ್ಮೆಯ ಸೈನಿಕರಾದಂತಹ ಹಾಗೂ ನಮ್ಮ ಊರಿನ ಹೆಮ್ಮೆಯ ಪುತ್ರನಾದಂತಹ ಬಿ.ಟಿ. ರಾಜಪ್ಪರವರಿಗೆ ಸನ್ಮಾನಿಸಿದಂತ ತಾಲೂಕಿನ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳು, ಗೌರವಾನ್ವಿತರು ಹಾಗೂ